ಓಕೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಭಟ್ಕಳದಲ್ಲಿ ಈ ಮಲ್ಲಿಗೆ ಇದೆಯಲ್ಲ, ಇದು ಬಹಳ ಸ್ಪೆಷಲ್. ಇಲ್ಲಿಂದ ಎಷ್ಟು ವ್ಯಾಪಾರ ಆಗ್ತದೆ ಅಂದರೆ ಬೇರೆ ದೇಶಗಳಿಗೂ ಕೂಡ ಈ ಮಲ್ಲಿಗೆಯನ್ನು ಕಳಿಸ್ಕೊಡಲಾಗುತ್ತೆ. ಅಷ್ಟರ ಮಟ್ಟಿಗೆ ಸ್ಪೆಷಲ್ ಇದೆ ಈ ಮಲ್ಲಿಗೆ ವ್ಯಾಪಾರ ಆಗ್ತಾ ಇದೆ. ಬನ್ನಿ ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡೋಣ. ಸರ್ ನಮಸ್ತೆ, ನನ್ನ ಹೆಸರಂತ ನಿಮ್ಮದು? ಸತೀಶ್. ಸತೀಶ್ ಅವರೇ ಹೇಳಿ, ಲೋಕಸಭೆ ಚುನಾವಣೆ ಬರ್ತಾ ಉಂಟು, ಯಾವ ಪಕ್ಷ ಬಂದು ಉತ್ತಮ ಅನಿಸ್ತದೆ? ಬಿಜೆಪಿ. ಯಾಕೆ ಬಿಜೆಪಿ ಅಂದ್ರೆ ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ ಹಾಗೆ? ಕಾಂಗ್ರೆಸ್ ಅಂತ ಕೆಲಸ ಮಾಡೋದಿಲ್ವಾ? ಇಲ್ಲ, ನಮ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಬಟ್ ಗೆಲ್ತಾರೆ ಈ ಸಲ ಬಿಜೆಪಿ? ಬಿಜೆಪಿ ಪಕ್ಕ. ಪಕ್ಕ. ಓಕೆ, ಹಾಂ ಹೇಳಿ, ಯಾವ ಪಕ್ಷ ಬಂದು ಉತ್ತಮ ಅನಿಸ್ತದೆ? ಪಕ್ಷ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಒಳ್ಳೆಯದು. ಆದರೆ ನಮ್ಮ ಕಾಂಗ್ರೆಸ್ನವರು ಬರೀ ಇದು ಒಡೆದು ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ನಮ್ಮ ಇಲ್ಲಿ ಒಟ್ಟಿಗೆ ನಮಗೆ ಮಂಗಳೂರು ಇದ್ರೆ ಬೆಸ್ಟು, ಒಳ್ಳೆ ವ್ಯಕ್ತಿ. ಆದರೆ ನಾವು ಕೇಂದ್ರದಲ್ಲಿ ಒಳ್ಳೆ ಸರ್ಕಾರ ಬರ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ. ಕಾಗೇರಿ ಇದಾರಲ್ಲ ಉತ್ತರ ಕನ್ನಡದಲ್ಲಿ, ಕಾಗೇರಿ ಅವರು ಅಷ್ಟೇನು ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಷ್ಟು ದಿವಸ ಅದೇ ಅವ್ರದ್ದೇ ಜಾತಿಯವರೊಬ್ಬರು ಇದ್ರು, ಅನಂತಕುಮಾರ್ ಹೆಗಡೆ ಅಂತೇಳಿ, ಏನೂ ಪ್ರಯೋಜನ ಇರಲಿಲ್ಲ. ಆದರೆ ಈಗ ಇವ್ರು ಏನು ಮಾಡ್ತಾರೆ ನೋಡಬೇಕು. ಹೌದು. ಓಕೆ, ಒಟ್ಟಲ್ಲಿ ನಿಮ್ಗೆ ಯಾವ್ದು ಬರಬೇಕು, ಬಿಜೆಪಿ ಕಾಂಗ್ರೆಸ್? ಕೇಂದ್ರದಲ್ಲಿ ಬಿಜೆಪಿನೇ ಇರ್ಬೇಕು. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ನರೇಂದ್ರ ಮೋದಿ ಅವರು ಆಗ್ಬೇಕು. ಹೌದಾ? ಆಗ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ ಓಕೆ, ಯಾರಿಗೆ ಮತ್ತೆ ಮೋದಿಯವರಿಗೆ? ಯಾಕೆ ಮೋದಿಯವರಿಗೆ ಕೊಡುದು, ಮತ್ತೆಂತ ಕೇಳುವಂಗಿಲ್ಲ. ಕಾಂಗ್ರೆಸ್ನಾಗ ಲೀಡರ್ ಯಾರಂತ ತೋರಿಸೋದೇ ಇಲ್ಲಲ್ಲ. ಪ್ರಧಾನಿ ಅಭ್ಯರ್ಥಿ ಅಂತ ಯಾರನ್ನು ತೋರಿಸ್ರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಳ್ಳಾಗಿತ್ತು. ಮೋದಿಯವ್ರದ್ದು ಕೆಲಸ ನೋಡ್ರೆ ಗೊತ್ತಾಗುತ್ತಲ್ಲ. ಸಣ್ಣ ಸಣ್ಣ ಮಕ್ಳು ಕೇಳಿ, ನಮ್ಮನೆ ಅಂತ ಕೇಳ್ತೀರಿ ನೀವು? ನಾವು ಓಟ್ ಹಾಕ್ತಿದ್ ಮಕ್ಳು ಕೇಳಿ. ಓಟ್ ಹಾಕ್ತಿದ್ ಮಕ್ಳು ಹೇಳ್ತಾರೆ ಮೋದಿಗೆ ಓಟ್ ಕೊಡ್ಬೇಕಂತೇಳಿ. ಮೋದಿಗೆ ಕೊಡುದು. ಕಾಂಗ್ರೆಸ್ ಯಾಕೆ ಬೇಡ? ಅದು ಹೇಳುದೇ ಬೇಡ್ರಿ. ನಮ್ಮ ಹತ್ರ ಅಂತ ಕೇಳಿದೆ, ಸಣ್ಣ ಸಣ್ಣ ಮಕ್ಳು ಕೇಳಿ. ಅವರು ಕೂಡ ಅವ್ರ ಹತ್ರ ಮಕ್ಳ ಹತ್ರ ಕೇಳಬೇಕು, ದೊಡ್ಡವ್ರ ಹತ್ರ ಎಲ್ಲ ಕೇಳಬಾರ್ದು. ನಿಮ್ಮದು ಮಕ್ಕಳನ್ನ ಕೇಳ ಬೇಡ ಅಂತೇಳಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳುದಾರ 1,000 ರೂಪಾಯಿ ಕೊಡಿ ಹೇಳ್ತೀವಿ. ಎಷ್ಟು ಕೊಡ್ಬೇಕು? ಒಂದು 5-10 ಸಾವಿರ ರೂಪಾಯಿ ಕೊಟ್ರೆ ಹಾಗೆ 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 ಕೊಟ್ರೆ ಹಾಕ್ತೀರಾ? ಹಾಕುದಿಲ್ಲ. ನೀವು 1 ಎಕರೆ ಜಾಗ ಕೊಡ್ತಂದ್ರೆ ಹಾಕೋದಿಲ್ಲ. ಬಿಜೆಪಿ ನಮ್ಮನ್ನ ತೆಗೆದು MP ಮಾಡ್ತಾ ಇದ್ರು ಕಾಂಗ್ರೆಸ್ ಓಟ್ ಹಾಕುದಿಲ್ಲ. ನಾವು ನಿಮ್ಮನ್ನ ತೆಗೆದು MP ಮಾಡ್ತೀವಿ ಅಂದ್ರೆ ಹಾಕುದಿಲ್ಲ. ನಮ್ದು ಏನಿದ್ರು ಬಿಜೆಪಿ. ಅಲ್ಲಿಂದ ಎಲ್ಲರಿಗೂ ಬಂದಿದ್ದ ಹಾಗೆ ರಕ್ತದಲ್ಲ ಹರಿದು ಬಿಜೆಪಿನೇ ಸೇ. ಏನಿದ್ರು ಮೋದಿ ಅವ್ರಿಗೆ ಓಟ್. ಯಾವಾಗ ಎಷ್ಟು ಸೀಟ್ ಗೆಲ್ಬಹುದು ಈ ಸಲ? ಪೂರ್ತಿ ಬರ್ತದ್ರಿ. 400 ಪಾರ ಅಂತ ಹೇಳಾರ, ಅದ್ರಕ್ಕಿಂತ ಮೇಲೆ ಬರ್ತಾರ. ಕರ್ನಾಟಕದಲ್ಲಿ ಎಷ್ಟು ಗೆಲ್ಬಹುದು ಅಂತ ಹಿಂಟ್ ಸಿಗ್ತದೆ ನಿಮಗೆ? ಪೂರ್ತಿ ಬರ್ತದ್ರಿ, ಎಲ್ಲ ಬರ್ತದೆ. ಮತ್ತೆಲ್ಲ ಕೇಳೋದೇ ಬೇಡ ನೀವು. ಬರೋದೇ ಬಿಜೆಪಿ ಕೂಡ ಮಕ್ಕಳ ಹತ್ರ ಕೇಳೋದಾ? ಮಕ್ಳ ಹತ್ರ ಕೇಳಿ, ಸಣ್ಣ ಮಕ್ಳ ಹತ್ರ ಕೇಳಿ, ಅವ್ರು ಹೇಳ್ತಾರೆ ಮೋದಿಗೆ ಓಟ್ ಹಾಕ್ಬೇಕಂತ. ಓಕೆ ಓಕೆ, ಎಂತ ಹೆಸರು ಹೇಳಿದ್ರಿ? ಮನೋಜ್ ಕುಮಾರ್ ಅವ್ರು ಹೇಳಿ, ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ಮೋದಿಗೆ. ಯಾಕೆ? ನಾವು ಯಾವತ್ತು ಬಿಜೆಪಿನೇ, ಇವತ್ತವರೆಗೂ ಬಿಜೆಪಿನೇ. ಮೋದಿ ಬಿಟ್ಟು ಬೇರೆ ಯಾರಿಗೂ ಓಟ್ ಹಾಕುದಿಲ್ಲ. ಯಾಕೆ ಅಂತ ಹೇಳ್ಬೋದಾ? ಯಾಕಂದ್ರೆ ಅವ್ರ ಕೆಲಸ ಆತರ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೆಸರೆಂತ ನಿಮ್ದು? ಉದಯ್ ದೇವಡಿಗಂತ. ಉದಯ್ ಅವರೇ, ಈ ಸಲ ಯಾರು ಉದಯ ಆಗ್ಬೋದು ಮಾರೆ? ಈ ಸಲ ಬಿಜೆಪಿ. ಯಾಕಂದ್ರೆ ದೇಶದ ಹಿತರಕ್ಷಕೋಸ್ಕರ ಮತ್ತೆ ಧರ್ಮಕ್ಕೋಸ್ಕರ ಬಿಜೆಪಿನೇ ಬರ್ತದೆ. ಮತ್ತೆ ಮಿಕ್ಕಿದ ಬೇಡ? ಮಿಕ್ಕಿದ ಅಭಿವೃದ್ಧಿ ಈಗ ಮನೆ ನೀರಾಗಿದೆ. JJM ಕೆಲಸ ಭಟ್ಕಳ ತಾಲೂಕಲ್ಲಿ ಕಮ್ಸೆ ಕಮ್ ಪ್ರತಿ ಮನೆಗೂ ನೀರು ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಅಭಿವೃದ್ಧಿ ಆಗಿದೆಯಾ? ಹೌದು. ಆದರೆ ಹಿಂದೆ ಏನಾಗದೆ ನಾನು ಅದ್ರ ಬಗ್ಗೆ ನಾನು ಇಲ್ಲಿ ಕ್ರಿಯೇಟಿವ್ ಕೊಡಕ್ಕೆ ಹೋಗೋದಿಲ್ಲ. ಈಗೇನು ಆಗಿದೆ 10 ವರ್ಷದಿಂದ ಉತ್ತಮ ಕೆಲಸ ಆಗಿದೆ. ಕನ್ನಡ ಅಭಿವೃದ್ಧಿ ಆಗದಿದ್ರು ತೊಂದರೆ ಇಲ್ಲ, ಮೋದಿನೇ ಬರ್ಬೇಕು ಅಷ್ಟೇ. ಅಭಿವೃದ್ಧಿ ಆಗ್ಬೇಕಂತ ಏನ್ ತೊಂದರೆ ಇಲ್ಲ. ಅಭಿವೃದ್ಧಿ ದೇಶದಲ್ಲ ಮೋದಿನೇ ಇರ್ಬೇಕು ಅಷ್ಟೇ. ಕಡೆಗಿಲ್ಲಿ ಸಣ್ಣ ಪುಟ್ಟ ವಿಷಯದಲ್ಲಿ ನಮ್ಮವ್ರನ್ನ ನಾವು ಆಯ್ಕೆ ಮಾಡ್ಕೊಳಕ್ಕಾಗತ್ತೆ. ಇದಕ್ಕೆ ಮೋದಿ ಹೇಳೋಕೆ ಆಗುದಿಲ್ಲ. ಮೋದಿ ಏನಿದ್ರು ದೇಶ ಭದ್ರತೆ ಮತ್ತು ಧರ್ಮ ಹಿತಾಸಕ್ತಿಗೋಸ್ಕರ ಮೋದಿಯವರೇ ಇರಬೇಕು. ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕಾದ್ರೂ ಒಳ್ಳೆ ನಾಯಕ ಇರಬೇಕು. ಪಂಚಾಯತ್ ಮೆಂಬರ್ಗಳಿದ್ದಾರೆ, MLAಗಳಿದ್ದಾರೆ, ಮಿನಿಸ್ಟರ್ ಇದ್ದಾರೆ, ಬಾಕಿದವ್ರು ಇದ್ದಾರೆ, ತಾಲೂಕ್ ಪಂಚಾಯತ್ ಮೆಂಬರ್ ಇದ್ದಾರೆ. ಕಾಗೇರಿ ಗೆಲ್ಲೋದಾ? ಕಾಗೇರಿ 100ಕ್ಕೆ 100 ಗೆಲ್ತಾರೆ. ಪಕ್ಕ. ಕಾಗೇರಿ ಅಂತ ಅಲ್ಲ, ಬಿಜೆಪಿ ಗೆಲ್ತದೆ. ಬಿಜೆಪಿ ಕಾಗೇರಿ ಅಂತಲ್ಲ. ಹೆಸರೇಂದ ನಿಮ್ದು? ಹೆಸರು ರಾಜೀವ್ ಅಂತ. ರಾಜೀವ್ ಅವರೇ, ಈ ಸಲ ರಾಜ ಆಗೋದು ಯಾರು? ಜೀವತ್ತು ಮೋದಿ ಯಾರು? ರಾಜ ಯಾವಾಗ ರಾಜನೇ ವಿನ್ ಆಗೇ ಆಗ್ತಾನೆ. ಮೋದಿ ಯಾರು? ಈ ಸರಿ ಮೋದಿ ಅವರೇ ಪಕ್ಕ. ಮೋದಿ ಅವರೇ ಬರೋ. ನೀವೆಲ್ಲ ಫಿಕ್ಸ್ ಆದದಾ? ಫಿಕ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅದು. ನಮ್ಮ ಅಲ್ಲ, ನೀವೆಂತ ಇದೆಲ್ಲ ಅಭಿವೃದ್ಧಿ ಆಗಿರ್ಬೋದು, ಕೆಲಸ ಕಾರ್ಯಗಳು ನೋಡೋದಿಲ್ವಾ? ಕೆಲಸ ಕಾರ್ಯಗಳು ಎಲ್ಲವೂ ಆಗಿದೆ ಇಲ್ಲಿ. ಈಗ ಕೇಂದ್ರ ಸರ್ಕಾರ ಯಾರಿಗೂ ಜನರಿಗೆ ಗೊತ್ತಾಗದೇ ಇರುವ JJM ಅವ್ರಿಗೆಲ್ಲ ಕೇಂದ್ರ ಸರ್ಕಾರದೇ ಆಗುವಂಥದ್ದು. ಕಡೆಗೆ ಸಾಗರ್ ಮಾಲ್ ಆಗಿರಲಿ, ತುಂಬ ಕಾರ್ಯಗಳು ಆಗಿದೆ. ಆದರೆ ಎಲ್ಲೂ ಕೇಂದ್ರ ಸರ್ಕಾರವನ್ನು ಬಿಂಬಿಸೋದಿಲ್ಲ. ಇಲ್ಲಿ ರಾಜ್ಯ ಈಗ ಮಿನಿಸ್ಟರ್ ಆಗಿರಲಿ, ತಾಲೂಕು ಇವರಾಗಿರಲಿ, ಅವರೇ ಗುದ್ಲಿ ಪೂಜೆ ಮಾಡ್ಕೊಂಡು ಅವರೇ ಅನ್ನೋ ಲೆಕ್ಕದ ಮಾಡಿರ್ತಾರೆ. ಆದರೆ ಅದು ಕೇಂದ್ರ ಸರ್ಕಾರದ ಅನುದಾನ ಆಗಿರ್ತದೆ. JJM ವರ್ಕ್ ಇವಾಗ 100%. ಈ ನೆಕ್ಸ್ಟ್ ಹೋದೆ ಪೂರ್ತಿ ಪ್ರತಿಯೊಂದು ಮನೆಗೂ ನೀರು ಬಂದೇ ಬರ್ತದೆ. ಮೇಡಮ್ ನಮಸ್ತೆ. ಎಲ್ಲಿ ನಿಮ್ಮ ಹೆಸರಂತ? ಮಲ್ಲಿಕಪ್ಪ. ನಿಮ್ಮ ಹೆಸರು? ಅಪರ್ಣ. ನಿಮ್ಮ ಹೆಸರು? ಮಾನ್ಯ. ಹೇಳಿ, ಈಗ ಲೋಕಸಭೆ ಚುನಾವಣೆ ಬರ್ತಾ ಉಂಟು, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ಅದು ಕೂಡ ಉತ್ತರ ಕನ್ನಡದಲ್ಲಿ. ಬಿಜೆಪಿ. ಮೈಕ್ ಹಿಡಿದಾಗ ಅವ್ರಿಗೆ ಮೈಕ್ ಹಿಡಿದಾಗ ನೀವು ಹೇಳಿದ್ ಮಾರೆ, ಅದು ಕ್ಯಾಚ್ ಆಗೋದಿಲ್ಲ. ಹೇಳಿ, ನಿಮ್ಗೆ ಯಾವ್ದು ಬರಬೇಕು? ಬಿಜೆಪಿ. ನಿಮಗೆ? ಬಿಜೆಪಿ. ನಿಮ್ಗೆ ಎಷ್ಟು ಏಜು? ಅಲ್ಲ, ಏಜ್ ಎಷ್ಟು? ಇರಲಿ ಬಿಡಿ. ಹೇಳಿ, ಯಾಕೆ ಬಿಜೆಪಿ ಬರಬೇಕು?
ಮೋದಿ ಪಬ್ಲಿಕ್ ಸುಮ್ಮನೆ ಇಶ್ಯೂ ಆಗತ್ತೆ ಬೇಡ ಏನೇನು ಇಶ್ಯೂ ಆಗುತ್ತೆ? ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ, ನಿಮ್ಮ ಮತ ನಿಮ್ಮ ಹಕ್ಕು, ಅದನ್ನು ಹೇಳೋದು ಇಶ್ಯೂ ಅಂತ ಆಗೋದು. ಅಲ್ಲ ಬಿಜೆಪಿ ಒಬ್ರು ಹೇಳಿ ಮಾರ್ರೆ, ನಂಗೆ ಆ ಕಡೆ ಈ ಕಡೆ ಅವರೇ ಮಾತಾಡ್ಲಿ. ನೀವು ಹೇಳಿ, ಫಸ್ಟ್ ಹೇಳಿ ನೀವೀಗ. ಬಿಜೆಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ. ಕಾಂಗ್ರೆಸ್ನವರೆಲ್ಲ ಫ್ರೀ ಕೊಟ್ಟದ್ದು ಫ್ರೀ ತಕೊಂಡು ಏನು ಮಾಡೋದು? ಎಜುಕೇಶನ್ ಫ್ರೀ ಮಾಡಲಿ, ಮೆಡಿಸಿನ್ ಫ್ರೀ ಮಾಡಲಿ, ಅವಾಗ ಒಳ್ಳೇದಾಗತ್ತೆ. ಈ ಫ್ರೀ ತಕೊಂಡು ಏನು ಮಾಡೋದು? ಇದು ಫ್ರೀ ಕೊಡೋಕ್ಕಿಂತ ಮುಂಚೆನೂ ಜನ ಬದುಕ್ತಾ ಇದ್ರು, ಬಸ್ಸಲ್ಲಿ ಓಡಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಫ್ರೀ ತಕೊಂಡು ಏನು ಮಾಡೋದು? ಎಜುಕೇಶನ್ ಫ್ರೀ ಮಾಡಲಿ, ಮಕ್ಕಳಿಗೆ ಇಷ್ಟಿಷ್ಟು ಫೀಸ್ ಕೊಡ್ತೀವಲ್ಲ ನಾವು, ಎಜುಕೇಶನ್ ಫ್ರೀ ಮಾಡಲಿ, ಅವಾಗ ಎಲ್ಲರೂ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ. ಹಾಗಂತೀರ? ಹೌದು. ಓಕೆ, ಒಟ್ಟಲ್ಲಿ ಪ್ರಧಾನಿ ಯಾರಾಗ್ತಾರೆ? ಪ್ರಧಾನಿ ಮೋದಿ ಅವರು. ಅವ್ರು ಹೇಳಿದ್ದನ್ನು ಬಿಟ್ಟು ನೀವು ಹೇಳ್ಬೇಕೀಗ, ಯಾಕೆ ಬಿಜೆಪಿ ಬೇಕು? ಅಲ್ಲ ಅದು ಹೇಳಿದ್ರೆ ಈಗ ಇಶ್ಯೂ ಆಗ್ತದಲ್ಲ. ಅಲ್ಲ, ನೀವು ಎಂತ ಮಾರ್ರೆ, ಹೇಗೆ ಹೇಗೆ ಇಶ್ಯೂ ಆಗೋದು ಹೇಗೆ? ನಿಮ್ಮ ಅಭಿಪ್ರಾಯ ಅದು, ಅದು ನಿಮ್ಮ ಇಷ್ಟ. ಯಾಕಂದ್ರೆ ಸರ್ಕಾರ ಆಳೋದು ನಮ್ಮಿಂದ ಅವರಲ್ಲ. ಓ ಅಜ್ಜಿ ನಿಲ್ಲಿ ಮಾರ್ರೆ, ನಿಮ್ಮನೆ ಅಂತ ಬಿಡ್ಲಿಕ್ಕುಂಟಾ? ಎಂತ ಹೆಸರೆಂತ ನಿಮ್ದು? ಯವ್ವ ಯಾಕೆ ಹೇಳಿ ಹೇಳಿ, ನಿಮ್ಮ ಹೆಸರೆಂತ? ಹೆಸರೆಂತ? ನಿಮ್ಮ ಹೆಸರು ಗೊತ್ತಿಲ್ವಾ? ಈಗ ಯಾವ್ದು ಬೇಕು ನಿಮಗೆ? ಬಿಜೆಪಿ ಬೇಕಾ ಕಾಂಗ್ರೆಸ್? ಅದೇ ಬಲ್ಲಿ ಮಾರಿ ನೀನು ಹೋಗತ್ಲ. ಯಾವ್ದು ಬಂದ್ರೆ ನಿಮಗೆ ಅಂತ ಫ್ರೀ ಕೊಡೋದು ಬೇಕಾ, ಯಾವ್ದು ಬೇಕು ಹೇಳಿಯಾ? ಆಯಿತು, ನೀವು ಬರಲಿಲ್ವಾ? ನೋಡುವ ಅದು ಹೇಗೆ ಬರೋದಿಲ್ಲ, ನಾನು ನೋಡ್ತೇನೆ, ಬನ್ನಿ. ಹಾಂ, ಒಂದು ನಿಮಿಷ ಮೇಡಮ್ ಅವರೇ. ಯಪ್ಪ, ಮುಂದೆ ಬನ್ನಿ, ಚೂರು ಮುಂದೆ ಬನ್ನಿ. ಎಂತ ಹೆಸರು ಅಂತ ನಿಮ್ಮದು? ವೆಂಕಟೇಶ್ ಅವರೇ, ಎಂತ ಆಗ್ಬೋದು ಈ ಸಲ? ಅಂದರೆ ಎಂತ ಓ, ನೀವು ಕೇಳಿಸ್ಕೊಂಡೇ ಇಲ್ಲ ಅಂತ ಕಾಣ್ತದೆ. ಓಕೆ, ಲೋಕಸಭೆ ಚುನಾವಣೆ ಉಂಟಲ್ಲ, ಯಾವ ಪಕ್ಷ ಬಂದು ಉತ್ತಮ ಅನಿಸ್ತದೆ? BJP. ಯಾಕೆ BJP ಬರಬೇಕು? BJP ಬಂದರೆ ಮಾತ್ರ ನಮಗೆ. ಏನು ನಿಮಗೆ ಬಂದರೆ ಮಾತ್ರ? ನಿಮಗೆ ಏನು ಅಂದರೆ BJP ಬೇಕು, ಸರ್ಕಾರ BJP. ಗೊತ್ತಾಗ್ತಾ ಉಂಟು ಆಗ್ಲಿಂದ ನಿಮಗೆ BJP ಬೇಕಂತ. ಯಾಕೆ ಅಂತ ಸ್ವಲ್ಪ ಹೇಳ್ಬೋದಲ್ಲ? ಯಾಕಂದರೆ ನಾವು ಎಂತಂತ ಹೇಳುದು ಗೊತ್ತುಂಟಲ್ಲ, ಎಲ್ಲರಿಗೂ ಜನಸಾಮಾನ್ಯರಿಗೆ ಗೊತ್ತುಂಟು. ಗೊತ್ತುಂಟಾ? ಮತ್ತೆ ಗೊತ್ತಿಲ್ಲದಿದ್ದದ್ದೇನು? ಗೊತ್ತಿಲ್ಲದಿದ್ದ ಹೇಳಲಿಕ್ಕಿಲ್ಲ ಅದು. ಕಾಂಗ್ರೆಸ್ ಯಾಕೆ ಬೇಡ? ಬೇಡ ನಮ್ಗೆ ಕಾಂಗ್ರೆಸ್, ನಾವು ಮುಂಚಿಂದ BJP, ನಮ್ಗೆ BJP ಪಕ್ಷ ಒಂದೇ. BJP ಎಷ್ಟು ಗೆಲ್ಬೋದು ಅನ್ನೋ ಹಿಂಟ್ ಉಂಟಾ? ಅದು ಗೊತ್ತಿಲ್ಲ, BJPನೇ. BJP. ಓಕೆ ಓಕೆ, ಥ್ಯಾಂಕ್ ಯು. ಎಂತ ಸರ್, ನೀವು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಆದದ್ದು? ಮತ್ತೆ ವಿಡಿಯೋ ಯಾಕೆ ಮಾಡಿದ್ದು? ಒಂದು ನಿಮಿಷ ಬನ್ನಿ. ನೀವು ವಿಡಿಯೋ ಯಾಕೆ ಮಾಡಿದ್ದು? ನೀವು ನಮ್ಮೊಂದು ವಿಡಿಯೋ ಯಾಕೆ ಮಾಡಿದ್ದು? ವಿಡಿಯೋ ಯಾಕೆ ಮಾಡಿದ್ದು ನಂಗೆ ಹೇಳಿ. ನಿಮ್ಮ ಹೆಸರೆಂತ? ಬನ್ನಿ ಬೇರೆ. ಮುಷ್ತಾಕ್. ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ? ಪೊಲಿಟಿಕ್ಸ್ ಬರಲ್ಲ. ಮತ್ತೆ ಪೊಲಿಟಿಕ್ಸ್ ಬರಲ್ಲ ಅಂತ ವಿಡಿಯೋ ಮಾಡಿ ಬರ್ತಾರೆ? ಬರಲ್ಲ. ವಿಡಿಯೋ ಮಾಡ್ತೀರಿ ಇನ್ನೊಮ್ಮೆ? ಇಲ್ಲ ಇಲ್ಲ ಡಿಲೀಟ್ ಮಾಡಿ. ಯಾಕೆ ವಿಡಿಯೋ ಯಾಕೆ ಮಾಡಿದ್ದು ಹೇಳಿ? BJP ಕಾಂಗ್ರೆಸ್? ಹಾಗೆ ಡಿಲೀಟ್ ಮಾಡ್ತಾ ಹೇಳಿ. BJP ಕಾಂಗ್ರೆಸ್? ನಮ್ಮ JDS. JDS ಹಾಗಾದ್ರೆ BJP ಅಂತ ಆಯ್ತು. ಇಲ್ಲ ನಮ್ಮ ಮರ್ಜ್ ಆಗಿದಾರಲ್ಲ? ಇಲ್ಲ ಅಲ್ಲ ಹೇಳಿ, JDS ನಿಮಗೆ ಹೇಳಿ ಮಾರ. JDS ನೀವಲ್ಲಿ ಹಿಂದಿನ ಕ್ಯಾಮ್ರಾ ಹಾಕೊಂಡದ್ದು, ಮುಂದಿನ ಕ್ಯಾಮ್ರಾ ಅಲ್ಲ. ನೀವು ನಮ್ಮನ್ನು ತಗೋದು ಏನು ಮಾಡ್ತೀರಿ? ಓಕೆ, ನಿಮ್ಗೆ JDS? ಇಲ್ಲ ನಮ್ಮ ಪೊಲಿಟಿಕ್ಸ್ ಇಲ್ಲ. ಪೊಲಿಟಿಕ್ಸ್ ಇಲ್ಲ, ಮತ್ತೆ ಓಟ್ ಹಾಕಲ್ಲ? ಸರಿ ಬಿಡಿ, ಓಕೆ ಆಯ್ತು. ಎಂತ ಹೆಸರಂತ ನಿಮ್ದು? ರಾಜೇಶ್ ಅಂತ. ರಾಜೇಶ್ ಅವರೇ, ಈ ಸಲ ಉತ್ತರ ಕನ್ನಡದಲ್ಲಿ ರಾಜ ಆಗೋದು ಯಾರು? ದೇಶಕ್ಕೆ ರಾಜ ಆಗೋದು ಯಾರು? ನಮ್ಗೆ ದೇಶ ಒಂದು ಒಳ್ಳೆ ಆಗ್ಬೇಕು ಅಷ್ಟೇ. ಯಾರು ಬರಲಿ, ದೇಶ ಒಳ್ಳೆ ಆಗ್ಬೇಕು. ದೇಶ ಒಳ್ಳೆ ಆಗ್ಬೇಕಂದ್ರೆ ಯಾರು ಬರಬೇಕು? ಯಾರು ಬರಲಿ, ದೇಶ ಒಳ್ಳೆ ಆಗ್ಬೇಕು ಅಷ್ಟೇ. ಯಾರು ಬರಬೇಕು ಕೇಳ್ತಾ ಇದ್ದಾನೆ. ಯಾರು ಬರ್ಬೇಕಂತ ಹೇಳಿಲ್ಲ. BJP ಬಾರ್ದು, ಕಾಂಗ್ರೆಸ್ ಮತ್ತೆ ಅವ್ರು ಇರೋದು ಆಗಬಾರ್ದು. ಯಾವುದು ಬರಲಿ, ನಮ್ಮ ದೇಶ ಮತ್ತು ಜನರು ಒಳ್ಳೆ ಆಗ್ಬೇಕು, ಒಳ್ಳೆ ಇದು ಬರಬೇಕು ಅಷ್ಟೇ. ಸರಿ, ನಿಮ್ಗೆ ಯಾವ್ದು ಇಷ್ಟ? ಯಾವ್ದು ಬಂದು ಉತ್ತಮ ಅನಿಸ್ತದೆ? ಅಲ್ಲ, ಯಾವುದು ಬಂದ್ರೆ ನಮ್ಗೆ ಇಷ್ಟನೇ. ಒಂದು ಹೇಳಿ ಮಾರ್ರೆ, ಯಾವ್ದು ಬಂದ್ರೆ ಉತ್ತಮ ಅನಿಸ್ತದೆ? BJPನೇ ಇಷ್ಟ. ಮತ್ತೆ ಅದೆಂತ ಅದನ್ನು ತಡ್ಕಾಯಿಸೋದು ಹಾಗೆ ಇಲ್ಲ, BJP ಬಂದ್ರೆ ಒಳ್ಳೇದಂತ. ನಮ್ದಾರ ಕೆಲಸ ಮಾಡಿದ್ದಾರೆ ಮೋದಿ ಅವರು, ರೋಡ್ ಎಲ್ಲ ಒಳ್ಳೆ ಹಾಗೆ ಎಲ್ಲ ಒಳ್ಳೆ ಆಗ್ತದೆ. ಓಕೆ, ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಬೇಡ ಅಂತ ಹೇಳಿಲ್ಲ. ಕಾಂಗ್ರೆಸ್ ಬೇಡ ಅಂತಲ್ಲ, ಬೇಕು. ಫ್ರೀ ಎಲ್ಲ ಕೊಡ್ತಾರೆ. ಅವ್ರದ್ದು ಇಷ್ಟ. ಅವ್ನು ಬಂದಾಗ ಅವನು ಯಾರಿಗೆ ಬರ್ತಾನೆ ಅಷ್ಟೇ. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಬೋದು? ಇಲ್ಲಿ ಸೀಟ್ಗೆಲ್ಲಿ ಕರ್ನಾಟಕದಲ್ಲಿ ಭಟ್ಕಳದಲ್ಲಿ ಕರ್ನಾಟಕದಲ್ಲಿ 28 ಉಂಟು. ಎಷ್ಟು ಬರ್ಬೋದು? 28 ಸೀಟ್ ಉಂಟಾ? ಲಾಸ್ಟ್ ಟೈಮ್ 25 ಗೆದ್ದಿದ್ರು. ಈ ಸಲ ಎಷ್ಟು ಗೆಲ್ಬೋದು? 26. 26 ನೋಡುವಾಗಾದ್ರೆ ನೋಡುವ. ಓಕೆ.